ಆಷಾಢ ಮಾಸ ಅಂದ್ರೆ ಒಳ್ಳೇದಲ್ಲ, ಮದುವೆ ಮಾಡಬಾರ್ದು, ಮುಂಜಿ ಮಾಡಬಾರ್ದು, ದೇವ್ರ ಪೂಜೆ ಮಾಡಬಾರ್ದು, ಗೃಹ ಪ್ರವೇಶ ಮಾಡಬಾರ್ದು, ಆಷಾಢದ ಕೆಟ್ಟದ್ದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಹೇಳೋವಂಥರು ಶತಮೂರ್ಖರು. ಆಷಾಢ ಮಾಸ ಸರ್ವಶ್ರೇಷ್ಠವಾಗಿರುವಂಥ ಮಾಸ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂಥ ಮಾಸ. ಅಂದರೆ ಅಮ್ಮನವರನ್ನ, ಸ್ತ್ರೀ ದೇವತೆಯ ಆರಾಧನೆ ಮಾಡುವಂಥ ಮಾಸ ಯಾವುದಾದ್ರು ಅಂದರೆ ಆಷಾಢ ಮಾಸದಲ್ಲಿ ಬಹಳ ಬೇಗ ದೇವಿ ಒಲಿತಾರೆ. ಗುರುಗಳನ್ನ ಪೂಜೆ ಮಾಡುವಂಥ ಮಾಸ ಆಷಾಢ ಮಾಸ. ವ್ಯಾಸ ಪೌರ್ಣಮಿ, ಆಷಾಢ ಮಾಸದ ಹುಣ್ಣಿಮೆ ಗುರು ಪೌರ್ಣಮಿ. ಎಲ್ಲ ಸನ್ಯಾಸ ಧರ್ಮದವರು ಚಾತುರ್ಮಾಸ ಸ್ವೀಕಾರ ಮಾಡುವಂತಹ ಚಾತುರ್ಮಾಸ ವ್ರತಾನುಷ್ಠಾನ ಪ್ರಾರಂಭವಾಗುವುದು ಇದೇ ಆಷಾಢ ಮಾಸದ ಹುಣ್ಣಿಮೆಯಲ್ಲಿ. ಅದೇ ರೀತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸರ್ವಶ್ರೇಷ್ಠವಾಗಿರುವಂಥ ಆಡಿ ಕೃತ್ತಿಕೆ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವತಾರ ತಾಳಿದಂಥ ಕೃತಿಕಾ ನಕ್ಷತ್ರ, ಭರಣಿ ನಕ್ಷತ್ರ, ಆಡಿ ಕೃತ್ತಿಕ ಬರೋದು ಇದೇ ಆಷಾಢ ಮಾಸದಲ್ಲಿ. ಇನ್ನು ಮಹಾವಿಷ್ಣುವಿಗೆ ಪ್ರೀತಿಯಾಗುವಂಥ ಏಕಾದಶಿ ಬರುವಂಥದ್ದು ಇದೇ ಆಷಾಢ ಮಾಸದ ಏಕಾದಶಿ. ಪಂಡ್ರಾಪುರಕ್ಕೆ ಸರ್ವಶ್ರೇಷ್ಠ, ಅಮ್ಮನವರಿಗೆ ಸರ್ವಶ್ರೇಷ್ಠ. ನೀವು ಅರ್ಥ ಮಾಡ್ಕೊಬೇಕಾದಂಥ ವಿಚಾರ, ಅಮ್ಮನವರಿಗೆ ಸರ್ವಶ್ರೇಷ್ಠ, ಗುರುಗಳಿಗೆ ಸರ್ವಶ್ರೇಷ್ಠ, ಮತ್ತೆ ಮಹಾವಿಷ್ಣುವಿಗೆ ಸರ್ವಶ್ರೇಷ್ಠ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಆಡಿ ಕೃತಿಕೆ. ಇಷ್ಟು ಪುಣ್ಯಕಾಲ ಬರೋದೆಲ್ಲ ಈ ಆಷಾಢ ಮಾಸದಲ್ಲಿ ಆದಮೇಲೆ ಆಷಾಢ ಹೇಗೆ ಕೆಟ್ಟದ್ದಾಗುತ್ತೆ? ಅದಕ್ಕೆ ಆಷಾಢ ಮಾಸದಲ್ಲಿ ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ 4 ಭಾನುವಾರಗಳು ಅಮ್ಮನವರಿಗೆ ರಾಗಿ ಅಂಬಲಿ, ತಂಬಿಟ್ಟಿನ ಆರತಿ, ಮೊಸರನ್ನದ ನೈವೇದ್ಯ, ಲಿಂಬೆ ಹಣ್ಣಿನ ದೀಪದ ಆರತಿಗಳು, ಬೇವಿನ ಸೊಪ್ಪು ಬಹಳ ವಿಶೇಷ. ಆಷಾಢ ಮಾಸದಲ್ಲಿ ಭಕ್ತಾದಿಗಳು ಅಮ್ಮನವರಿಗೆ ತಂಪನ್ನು ಮಾಡಬೇಕು ಅಂತೇಳಿ ಆಡಿ ಮಾಸ ಶಕ್ತಿ ದೇವತೆಗೆ ವಿಶೇಷ. ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ 4 ಶುಕ್ರವಾರಗಳು ಬೇವಿನ ಸೊಪ್ಪು, ಅಂಬಲಿ ಪೂಜೆ, ತಂಬಿಟ್ಟಿನ ದೀಪದ ಆರತಿ, ಇದೆಲ್ಲ ಪೂಜೆಗಳು ನಡೆಯುತ್ತೆ. ಇದು ಬೇರೆ ದೇವಾಲಯಗಳು ವರ್ಷದಲ್ಲಿ 1 ದಿನ, 1 ಆಷಾಢ ದಿನ ಮಾಡ್ತಾರೆ. ಅದು ನಮ್ಮಲ್ಲಿ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಾಗಿರೋದ್ರಿಂದ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 4 ಭಾನುವಾರಗಳು ಆಷಾಢ ಮಾಸದ್ದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ, ಮತ್ತೆ ಉಚಿತವಾಗಿ ರಾಗಿ ಅಂಬಲಿ, ತಂಬಿಟ್ಟಿನ ದೀಪ, ಈ ಮೊಸರನ್ನ, ಬೇವಿನ ಸೊಪ್ಪೆಲ್ಲ ಭಕ್ತಾದಿಗಳಿಗೆ ಕೊಡ್ತಾರೆ. ಯಾಕಂದ್ರೆ ದೂರದ ಊರುಗಳಿಂದ ಬರುವಂಥ ಭಕ್ತಾದಿಗಳು ಅದೆಲ್ಲ ಮನೆಯಿಂದ ಮಾಡ್ಕೊಂಡು ತರೋದು ಕಷ್ಟವಾಗತ್ತೆ ಅಂತೇಳಿ ದೇವಸ್ಥಾನದಿಂದಲೇ ಮಾಡಿ ಸೇವೆಯನ್ನು ಸಲ್ಲಿಸೋದಕ್ಕೆ ಭಕ್ತಾದಿಗಳ ಕೈಯಲ್ಲಿ ಕೊಟ್ಟು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಬಸ್ಸಲ್ಲಿ ರಾಗಿ ಅಂಬಲಿ, ತಂಬಿಟ್ಟು ದೀಪ ಮಾಡ್ಕೊಂಡು ಬರೋಕ್ಕಾಗಲ್ಲ, ಇಲ್ಲೇ ಬಡಿ ಆಚಾರ ಅನುಷ್ಠಾನಗಳಿಂದ ಸಿದ್ಧ ಮಾಡಿ ಭಕ್ತಾದಿಗಳಿಗೆ ಕೊಡ್ತಾರೆ. ಅದೇ ಅರಿಶಿಣ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಬರಬೇಕು ಭಕ್ತಾದಿಗಳು, ಆ ಎಲ್ಲ ಸೇವೆಯಲ್ಲಿ ಭಾಗವಹಿಸಬೇಕು. ಆಷಾಢ ಮಾಸದ 10ನೇ ತಾರೀಕು ವ್ಯಾಸ ಪೂರ್ಣಿಮೆ ದಿವಸ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ.